ನೀವು ಸಮಾಧಿಯಲ್ಲಿದ್ದೀರಾ ಅಂತ. ಈ ಅಂತ್ಯ ಸಂಸ್ಕಾರ ಮಾಡಿದ ನಂತರ ಅಕಸ್ಮಾತ್ ನೀವು ಹೋಗಿ ಆ ಸಮಾಧಿಯನ್ನು ತೆರೆದು ನೋಡಿದರೆ ಯಾರೋ ಏನೋ ಡಿಸ್ಟರ್ಬ್ ಮಾಡಿದಾಗೆ ಅದಲ್ಲದೆ ಮೊನ್ನೆ ಆದ ರೀಸೆಂಟ್ ನ್ಯೂಸನ್ನು ನೋಡಿ. ಅಂದರೆ ಅದರಲ್ಲಿದ್ದ ಬಾಡಿ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ ಹಾಗೆ. ಒಮ್ಮೆ ಇಮ್ಯಾಜಿನ್ ಮಾಡಿ ನೋಡಿ, ನೀವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಕಣ್ಣು ತೆರೆದು ನೋಡಿದಾಗ ಬರೀ ಕತ್ತಲೆ ಹಾಗೂ ಸೈಲೆನ್ಸ್. ಅಪ್ಪ ಅಮ್ಮ ಅಂತ ಜೋರಾಗಿ ಬೊಬ್ಬೆ ಹೊಡೆದು ಕರಿತಾ ಇದ್ದೀರಾ, ಆದರೆ ಯಾರು ಉತ್ತರಿಸ್ತಾ ಇಲ್ಲ. ಬರೀ ನಿಮ್ಮ ವಾಯ್ಸ್ ಬಿಟ್ಟು ನಿಮಗೆ ಬೇರೆ ಏನು ಕೇಳಿಸ್ತಾ ಇಲ್ಲ. ನಿಮ್ಮ ಕೈಕಾಲು ಕಟ್ಟಿ ಹಿಡಿದಾಗಿದೆ. ನಿಮ್ಮ ತಲೆಯಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ಇದೊಂದು ಕನಸ ಅಥವಾ ನಾನು ನೋಡ್ತಾ ಇರೋದು ನಿಜಾನಾ? ನಾನು ನಿಜವಾಗ್ಲೂ ಜೀವಂತ ಇದ್ದೀನಾ ಅಥವಾ ಇದೇ ಆಫ್ಟರ್ ಲೈಫಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ನಿಮಗೆ ರಿಯಲೈಸ್ ಆಗುತ್ತೆ ನೀವು ಸಮಾಧಿಯಲ್ಲಿದ್ದೀರಾ ಅಂತ. ನಿಮ್ಮ ಮನೆಯವರೇ ನಿಮ್ಮನ್ನು ಜೀವಂತ ಸಮಾಧಿ ಮಾಡಿದ್ದಾರೆ. ಇವತ್ತಿನ ಈ ಒಂದು ಸ್ಟೋರಿ ನಿಮಗೆ ಗೂಸ್ ಬಂಪ್ಸ್ ಕೊಡೋದಂತೂ ಖಂಡಿತ. ಇದು ರಿಯಲ್ ಆಗಿ ಆಗಿರೋ ಇನ್ಸಿಡೆಂಟ್ಸ್. ನಮ್ಗೆ ಗೊತ್ತಿಲ್ಲದೆ ಇವತ್ತಿಗೂ ಆಗ್ತಾ ಇರ್ಬೋದು. ಇದು ಸತ್ತಿರೋ ಶವ ಮತ್ತೆ ವಾಪಸ್ ಜೀವಂತವಾಗಿರೋ ಕತೆ. ಒಂದಲ್ಲ ಎರಡಲ್ಲ, ಕೌಂಟ್ಲೆಸ್ ಇನ್ಸಿಡೆಂಟ್ ಹಾಗೂ ರಿಪೋರ್ಟ್ಸ್ಗಳು. ಈ ವಿಡಿಯೋ ಎಂಡ್ವರೆಗೆ ನೋಡಿದ್ರೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ವಾಟ್ ಈಸ್ ಡೆತ್? ಈ ಜೀವನ ಅಂದರೆ ಏನು? ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಗೊತ್ತಿರುವವರಲ್ಲಿ ಯಾರಾದರೂ ತೀರಿ ಹೋಗಿದ್ರೆ ನೀವೊಮ್ಮೆ ಥಿಂಕ್ ಮಾಡ್ತೀರಾ, ಅವರು ನಿಜವಾಗ್ಲೂ ಸತ್ತಿದ್ರಾ ಅಥವಾ ದಿಸ್ ಇಸ್ ಜಸ್ಟ್ ಎ ಮಿಸ್ಟೇಕ್? ವಾಟ್ ಇಫ್ ದೇರ್ ಇಸ್ ಸಮಥಿಂಗ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್? ವಿದೌಟ್ ಅ ಫರ್ದರ್ ಅಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಬ್ರಿಟಿಷರು ನಮ್ಮನ್ನು ಆಳ್ತಾ ಇರುವಾಗ ಅವರಿಗೆ ನಮ್ಮ ಭಾರತದಲ್ಲಿ ಆಗ್ತಾ ಇರೋ ಈ ಒಂದು ಫಿನೋಮಿನಾ ತುಂಬ ತಲೆ ಕೆಡಿಸಿತ್ತು. ಅದೇನಂದರೆ ಸಮಾಧಿಯಲ್ಲಿ ಹೂತಿರೋ ಸತ್ತ ಶವಗಳು ವಾಪಸ್ ಜೀವಂತವಾಗೋದು. ಮೋರ್ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ಸಮಾಧಿಯನ್ನು ನೀವು ಇನ್ಸ್ಪೆಕ್ಟ್ ಮಾಡಿದ್ರೆ ಅದರ ಒಳಗೆ ಹೂತಿದ್ದ ಶವಗಳು ಮೂವ್ಮೆಂಟ್ ಆಗಿರೋ ಪುರಾವೆ ಸಿಗ್ತಾ ಇತ್ತು. ಆ ಸಮಾಧಿಯಿಂದ ಹೊರಗೆ ಬರೋಕೆ ಟ್ರೈ ಮಾಡಿದ ಹಾಗೆ ಈ ಶವಗಳು ಅನ್ಯಾಚುರಲ್ ಪೊಸಿಷನ್ ಅಲ್ಲಿ ಇರ್ತಾ ಇತ್ತು. ನಾರ್ಮಲ್ ಆಗಿ ಶವವನ್ನು ಸಮಾಧಿಗೆ ಹಾಕೋ ಮೊದಲು ಅವರ ಕೈಗಳನ್ನು ಎದೆ ಮೇಲೆ ಇಟ್ಟು, ಹೊಟ್ಟೆ ಮೇಲೆ ಇಟ್ಟು ಅಥವಾ ಸ್ಟ್ರೈಟ್ ಇಟ್ಟು ಮತ್ತೆ ಬಟ್ಟೆಯಿಂದ ಸುತ್ತಿ ಅವರ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಈ ಅಂತ್ಯ ಸಂಸ್ಕಾರ ಮಾಡಿದ ನಂತರ ಅಕಸ್ಮಾತ್ ನೀವು ಹೋಗಿ ಆ ಸಮಾಧಿಯನ್ನು ತೆರೆದು ನೋಡಿದ್ರೆ ಅದರಲ್ಲಿದ್ದ ಬಾಡಿ ಅನ್ಯಾಚುರಲ್ ಪೊಸಿಷನ್, ಅಂದ್ರೆ ಕೈಗಳು ಹೊರಗೆ ಬಂದಿವೆ ಅಥವಾ ಉಲ್ಟಾ ಆಗಿದೆ ಅಥವಾ ಕಾಲ್ಗಳು ಮೇಲೆ ಹೋಗಿದೆ, ಈ ತರದ ಪೊಸಿಷನ್ ಅಲ್ಲಿ ಇರ್ತಾ ಇತ್ತು. ಅದನ್ನೆಲ್ಲ ಬಿಡಿ, ಸುಡುವಾಗನು ಬೆಂಕಿಯೊಳಗೆ ಬಾಡಿ ಸಣ್ಣ ಮೂವ್ಮೆಂಟ್ ಮಾಡಿರೋ ರಿಪೋರ್ಟ್ಸ್ಗಳು ಇದೆ. ಇಂತಹ ಗೊತ್ತಿರೋ ವೆಲ್ ರಿಪೋರ್ಟೆಡ್ ಸಾವಿರಾರು ಕೇಸಸ್ ಇದೆ. ಗೊತ್ತಿಲ್ಲದ್ದು ದೇವರಿಗೆ ಗೊತ್ತು. ಆದರೆ ಇವತ್ತು ನಾನು ನಿಮಗೆ ಕೆಲವು ವೆಲ್ ಡಾಕ್ಯುಮೆಂಟ್ ಇನ್ಸಿಡೆಂಟ್ಸ್ ಅನ್ನು ಹೇಳ್ತೀನಿ, ಒಮ್ಮೆ ನೋಡಿ. ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಒಂದು ಹೆಂಗಸಿನ ಹೆಲ್ತ್ ಇಶ್ಯೂ ಆಗಿ, ಅಂದರೆ ತುಂಬ ಸಿಕ್ ಆಗಿರ್ತಾರೆ ಅವರು, ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ತಪ್ಪಿತ್ತು ಅವರದ್ದು. ಹಾಸ್ಪಿಟಲಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಟ್ರೀಟ್ಮೆಂಟ್ ಮಾಡಿದರೆ ಬಾಡಿಯಿಂದ ಏನು ರೆಸ್ಪಾನ್ಸ್ ಬರೋದಿಲ್ಲ. ನಂತರ ಡಾಕ್ಟರ್ ಏನು ಮಾಡ್ತಾರೆ, ಇವರ ಕ್ಲೋಸ್ ಇನ್ಸ್ಪೆಕ್ಷನ್ ಮಾಡಿ ಹೇಳ್ತಾರೆ ಇವರದ್ದು ಡೆತ್ ಆಗಿದೆ ಅಂತ. ಮನೆಯವ್ರು ಏನು ಮಾಡ್ತಾರೆ, ಆ ಬಾಡಿಯನ್ನು ಅಲ್ಲಿಂದ ಮನೆಗೆ ತಗೊಂಡು ಅಂತ್ಯ ಸಂಸ್ಕಾರದ ಎಲ್ಲ ಪ್ರೋಗ್ರಾಮ್ಸ್ ಅನ್ನು ಮಾಡಿ ನಂತರ ಸ್ಮಶಾನದಲ್ಲಿ ಹೂತು ಬರ್ತಾರೆ. 3-4 ದಿನದ ನಂತರ ಆ ಮನೆಯವರು ಸಮಾಧಿ ನೋಡ್ಲಿಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಹೋಗಿ ಅವರು ನೋಡಿದಾಗ ಆ ಸಮಾಧಿಯ ಮಣ್ಣು ಚೆಲ್ಲಾಪಿಲ್ಲಿ ಆಗಿತ್ತು. ಯಾರೋ ಏನೋ ಡಿಸ್ಟರ್ಬ್ ಮಾಡಿದಾಗೆ ಇದನ್ನು ನೋಡಿ ಆ ಮನೆಯವ್ರು ಏನ್ ಮಾಡ್ತಾರೆ, ಮಣ್ಣು ಸ್ವಲ್ಪ ಸೈಡ್ ಮಾಡಿ ಕಾಫಿನ ಹತ್ರ ನೋಡಿದಾಗ ಅದರಲ್ಲಿ ಹಾಕಿದ್ದ ಈ ಹೆಂಗಸಿನ ಬಾಡಿ ಕಾಫಿನಿಂದ ಹೊರಗಿರ್ತದೆ. ಮತ್ತೆ ಆ ಬಾಡಿ ಹತ್ರ ಹೋಗಿ ಸ್ವಲ್ಪ ಕ್ಲೋಸ್ ಆಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇವರ ಉಸಿರು ನಡೀತಾ ಇದೆ ಅಂತ. ಮತ್ತೆ ಪಲ್ಸ್ ಚೆಕ್ ಮಾಡ್ತಾರೆ, ಪಲ್ಸು ನಡೀತಾ ಇತ್ತು. ಅವಾಗ್ಲೇ ಏನ್ ಮಾಡ್ತಾರೆ, ಅವರು ಇವರನ್ನ ತಕೊಂಡು ಡಾಕ್ಟರ್ ಹತ್ರ ಹಾಸ್ಪಿಟಲ್ಗೆ ಓಡೋಗ್ತಾರೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಚೆಕ್ಅಪ್ ಮಾಡಿ ಹೇಳ್ತಾರೆ, ಹೌದು ಇವರಲ್ಲಿ ಜೀವ ಇದೆ ಅಂತ. ನಂತರದ ಸ್ಟೋರಿಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕೆಲವು ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಇವರದ್ದು ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ಆಗಿ ನಂತರ ಅವ್ರ ಜೀವನ ನಾರ್ಮಲ್ ಆಗಿ ಜೀವಿಸಿದಾರ ಅಂತ. ಇನ್ನು ಕೆಲವು ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತು, ಟ್ರೀಟ್ಮೆಂಟ್ ವೈಫಲ್ಯವಾಗಿ ಅವರದಲ್ಲೇ ಮೃತ್ಯು ಆಯಿತು ಅಂತ. ಫಸ್ಟ್ ಕೇಸ್ ತರಾನೇ ರಾಘವ್ ತುಂಬಾ ಸಿಕ್ಕಾಗಿ ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ರಾಘವ್ನ ಕಂಡೀಷನ್ ತುಂಬಾ ಕೆಟ್ಟು. ಡಾಕ್ಟರ್ ಏನ್ ಮಾಡ್ತಾರೆ, ಪಲ್ಸ್ ಹಾಗೂ ಬ್ರೀತಿಂಗ್ ಅನ್ನು ಚೆಕ್ ಮಾಡಿ ಹೇಳ್ತಾರೆ ಇವರದ್ದು ದೇಹಾಂತ ಆಗಿದೆ ಅಂತ. ನಂತರ ಏನಾಗುತ್ತೆ, ಮನೆಯವರು ಇವರ ಬಾಡಿಯನ್ನು ಮನೆಗೆ ತಗೊಂಡೋಗಿ ಅಂತ್ಯ ಸಂಸ್ಕಾರದೆಲ್ಲ ಕಾರ್ಯಕ್ರಮವನ್ನು ಮಾಡಿ ನಂತರ ಒಂದು ಲಾಸ್ಟ್ ಟೈಮ್ ರಾಘವನ್ನು ನೋಡೋಣ ಅಂತ ಸ್ವಲ್ಪ ಬಟ್ಟೆ ಸೈಡ್ ಮಾಡಿ ಈಗ ನೋಡುವಾಗ ಅವರಿಗೆ ಅವರ ಬೆರಳಲ್ಲಿ ಒಂದು ಸಣ್ಣ ಮೂವ್ಮೆಂಟ್ ಕಾಣಿಸುತ್ತೆ.
ಇದನ್ನ ನೋಡಿದ ತಕ್ಷಣ ರಿಲೇಟಿವ್ ಹೇಳ್ತಾರೆ, ಅಯ್ಯೋ ನಾನು ಬೆರಲ್ ಮೂವ್ ಆಗೋದನ್ನ ನೋಡಿದೆ ಅಂತ. ಎಲ್ಲರೂ ಶಾಕ್ ಆಗಿ ಹತ್ರ ಬಂದು ನೋಡಿದಾಗ ಉಸಿರು ನಡೀತಾ ಇತ್ತು ಹಾಗೂ ನಿಂತಿದ್ದ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿತ್ತು. ನಂತರ ಮನೆಯವರು ಇವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಇವರನ್ನು ರಿವೈವ್ ಮಾಡ್ತಾರೆ. ಹಿಂದೆ ಆದ 2 ಘಟನೆಗಳ ತರಾನೇ ಜಗದೀಶ್ ಸಿಂಗ್ ಅವರ ಮೃತದೇಹವನ್ನು ಸ್ಮಶಾನದಲ್ಲಿ ಬೆಂಕಿ ಹಚ್ಚು ಕೆಲವೇ ಸೆಕೆಂಡ್ ಮೊದಲು ಯಾರೋ ಒಂದು ಸಣ್ಣ ಮೂಮೆಂಟ್ ನೋಡಿ ನಂತರ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಲ್ಲಿ ನೋಡಿದಾಗ ಇವರಲ್ಲಿ ಜೀವ ಇದೆ ಅಂತ ಗೊತ್ತಾಯಿತು. ನಂತರ ಇವರನ್ನು ರಿವೈವ್ ಮಾಡಲಾಗಿತ್ತು. ಇದೇ ತರ ಕೇಸ್ ಆಫ್ ಸೀತಾದೇವಿ, ಕೇಸ್ ಆಫ್ ರಾಧಿಕಾ ಕುಮಾರಿ, ಬರೀ ಭಾರತದಲ್ಲ ಹೊರದೇಶದಲ್ಲೂ ದ ಕೇಸ್ ಆಫ್ ಆನ್ನಾ, ದ ಕೇಸ್ ಆಫ್ ಮೋಲಿ ಫ್ಯಾಂಚರ್, ದ ಕೇಸ್ ಆಫ್ ಫ್ರಾನ್ಸಿಸ್ಕೋ. ದ ಕೇಸ್ ಆಫ್ ಫ್ರಾನ್ಸಿಸ್ಕೋ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹೀಸ್ ಡೆಡ್ ಅಂತ ಹೇಳಿರ್ತಾರೆ. ಮನೆಯಿಂದ ಅಂತ್ಯ ಸಂಸ್ಕಾರದ ಎಲ್ಲ ಕಾರ್ಯಕ್ರಮ ಮಾಡಿ ಸ್ಮಶಾನದಲ್ಲಿ ಮಣ್ಣು ಮಾಡೋ ಮೊದಲು ಅವರೊಬ್ಬ ರಿಲೇಟಿವ್ಸ್ ಒಂದು ಸಣ್ಣ ಮೂಮೆಂಟ್ ನೋಡ್ತಾರೆ. ಅವರಿಗೆ ಡೌಟು ಆಗುತ್ತೆ, ಏನಪ್ಪ ನಾನು ನೋಡಿದ್ದು ಅಂತ. ಅವ್ರು ಇನ್ಸಿಸ್ಟ್ ಮಾಡ್ತಾರೆ, ಇಲ್ಲ ನಾನು ನೋಡಿದ್ದು ನಂಗೆ ಗೊತ್ತಿದೆ ಏನು ನೋಡಿದ್ದೀನಿ ಅಂತ, ಪ್ಲೀಸ್ ಒಮ್ಮೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವರನ್ನು ಚೆಕಪ್ ಮಾಡಿಸಿ ಅಂತ. ಈ ರಿಲೇಟಿವ್ ಎಷ್ಟು ಇನ್ಸಿಸ್ಟ್ ಮಾಡಿದ್ದಕ್ಕೆ ಅವ್ರೇನು ಮಾಡ್ತಾರೆ, ಅಲ್ಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಒಮ್ಮೆ ಚೆಕಪ್ ಮಾಡಿಸ್ತಾರೆ. ಚೆಕಪ್ ಮಾಡಿಸಿದಾಗ ಗೊತ್ತಾಗುತ್ತೆ ಅವರಲ್ಲಿ ಜೀವ ಇನ್ನೂ ಉಳಿದಿದೆ ಅಂತ. ನಂತರ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿ ಅವರನ್ನು ರಿವೈವ್ ಮಾಡಲಾಗುತ್ತೆ. ಅದಲ್ಲದೆ ಮೊನ್ನೆ ಆದ ರೀಸೆಂಟ್ ನ್ಯೂಸನ್ನು ನೋಡಿ, 65 ವರ್ಷದ ಪಾಂಡುರಂಗ ಅವರನ್ನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕಂತ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ರೋಡಲ್ಲಿ ಒಂದು ಸಣ್ಣ ಹಂಪಲ್ಲಿ ಗಾಡಿ ಜಂಪ್ ಆದಾಗ ಈ ಡೆಡ್ ಬಾಡಿಯಲ್ಲಿ ಜೀವ ವಾಪಸ್ ಬಂತು. ಅದು ಬಿಡಿ, ರೀಸೆಂಟ್ಲಿ ನಮ್ಮ ಮಂಗಳೂರಲ್ಲಾದ ಇನ್ಸಿಡೆಂಟ್ ನೋಡಿ. ಸಿಟಿಯ ಒನ್ ಆಫ್ ದ ವೆಲ್ ನೋನ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆದ ಘಟನೆ ಇದು. ಕಣ್ಣೂರಿನ ನಿವಾಸಿ ಬೆಲ್ಲುವ ಕುಂಡಿ ಪವಿತ್ರನವರನ್ನು ಡೆಡ್ ಡಿಕ್ಲೇರ್ ಮಾಡಲಾಗಿತ್ತು. ಇವರ ಈ ಡೆಡ್ ಬಾಡಿಯನ್ನು ಸಂಜೆ 6:30 ಹೊತ್ತಿಗೆ ವಾಪಸ್ ಕಣ್ಣೂರಿಗೆ ತಗೊಂಡು ಹೋಗುವ ಒಂದು ತಯಾರಿ ಮಾಡಲಾಗ್ತಾ ಇತ್ತು. ಆ ಹೊತ್ತಲ್ಲಿ ಮತ್ತೆ ಅವ್ರ ಮನೆಯವರ ಪ್ಲಾನ್ ಚೇಂಜ್ ಆಗುತ್ತೆ. ಏನಂದರೆ, ಇವಾಗ ಸಂಜೆ ಆಗಿದೆ ಆಲ್ರೆಡಿ, ಇವಾಗ ಕರ್ಕೊಂಡು ಹೋದ್ರೆ ರಾತ್ರಿ ಹೋಗಿ ಮುಟ್ತೀವಿ, ಆಮೇಲೆ ಅಂತ್ಯ ಸಂಸ್ಕಾರ ಮಾಡುವಾಗಿಲ್ಲ, ಇವತ್ತು ಶವವನ್ನು ಶವಗಾರದಲ್ಲಿಟ್ಟು ನಾಳೆ ಬೆಳಿಗ್ಗೆ ತಗೊಂಡು ಹೋಗೋಣ ಅಂತ ಈ ಬಾಡಿಯನ್ನು ಹಾಸ್ಪಿಟಲಲ್ಲೇ ಇಡಲಾಗಿತ್ತು. ರಾತ್ರಿ ಒಂದು 11:15 ಆಗುವಾಗ ಅವರನ್ನು ವಾರ್ಡ್ನಿಂದ ಶವಗಾರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾಗ ಅಲ್ಲಿ ಶವಗಾರದ ಅಟೆಂಡೆಂಟ್ ಇವರ ಕೈಯಲ್ಲಿ ಒಂದು ಸಣ್ಣ ಮೂವ್ಮೆಂಟ್ ನೋಡ್ತಾನೆ. ಇದನ್ನು ನೋಡಿದ ತಕ್ಷಣ ಅವರ ಫ್ಯಾಮಿಲಿ ಅವ್ರಿಗೆ ಹೇಳ್ತಾನೆ, ಏನಪ್ಪ ನಾನು ಕೈಯಲ್ಲಿ ಮೂವ್ಮೆಂಟ್ ನೋಡಿದೆ ಅಂತ. ಆದರೆ ಫ್ಯಾಮಿಲಿ ಅವ್ರು ಹೇಳ್ತಾರೆ, ಏನಪ್ಪ ನೀವು ಹೇಳ್ತಾ ಇದ್ದೀರಿ, ಡಾಕ್ಟರ್ಸ್ ಡಿಕ್ಲೇರ್ ಮಾಡಿ ಆಗಿದೆ ಡೆಡ್ ಅಂತ, ಇನ್ನೇನಿದೆ ಅಂತ. ಆ ಅಟೆಂಡೆಂಟ್ ಹೆಸರು ಜಯಾನ್ ಅಂತ. ಅವ್ರೇನು ಮಾಡ್ತಾರೆ, ಡಾಕ್ಟರ್ಸಿಗೂ ಹೇಳ್ತಾರೆ ಈ ವಿಷಯ, ಈ ಥರ ನಾನು ನೋಡಿದ್ದೀನಿ ಅಂತ. ಮತ್ತೇನಾಯ್ತು ಅಂದರೆ, ಡಾಕ್ಟರ್ಸ್ ಇನ್ಸ್ಪೆಕ್ಷನ್ ಮಾಡಿದಾಗ ಗೊತ್ತಾಯಿತು ಇವರಲ್ಲಿ ಜೀವ ಇನ್ನೂ ಇದೆ ಅಂತ. ಇವರನ್ನು ರಿವೈವ್ ಮಾಡಲಾಯಿತು. ಇದು ಮೊನ್ನೆ ತಾನೇ ಆದ ಘಟನೆ. ಈಗ ನಿಮ್ಗೊಂದು ಕ್ರೇಜಿ ವಿಷಯ ಹೇಳಿ ನಂತರ ಒಂದು ಪ್ರಶ್ನೆಗೆ ಹೇಳ್ತೀನಿ, ನೋಡೋಣ ನಿಮ್ಮ ಹತ್ರ ಉತ್ತರ ಇದೆಯಾ ಅಂತ. ನಿಮಗೆ ಕಾಫಿನ್ಸ್ ವಿತ್ ಬೆಲ್ಸ್ ಗೊತ್ತಿದೆಯಾ? ಈ 19th ಸೆಂಚುರಿಯ ಹಳೆಯ ಕಾಫಿನ್ಗಳನ್ನು ಎತ್ತಿ ನೋಡಿದ ಕಾಫಿನ ಒಳಗಡೆ ಉಗುರಿನಿಂದ ಸ್ಕ್ರಾಚ್ ಮಾಡಿರೋ ಮಾರ್ಕ್ ಸಿಗ್ತಾ ಇತ್ತು. ಅಂದ್ರೆ ಅದರಲ್ಲಿದ್ದ ಬಾಡಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ ಹಾಗೆ, ಈ ಒಂದು ಸತ್ತ ಬಾಡಿ ಜೀವಂತವಾಗಿ ಮೂವ್ಮೆಂಟ್ ಮಾಡಿದ ಹಾಗೆ. ಈ ತರ ಇನ್ಸಿಡೆಂಟ್ಸ್ ಅವಾಗ ಆಗ್ತಾ ಇದ್ದಿದ್ದರಿಂದ ಅವರೊಂದು ಹೊಸ ಮಾಡೆಲ್ ನ ಕಾಫಿನ್ಸ್ ಅನ್ನು ಇನ್ವೆಂಟ್ ಮಾಡಿದ್ರು. ಅದರಲ್ಲಿ ಒಂದು ಬೆಲ್ ಇರ್ತಾ ಇತ್ತು, ಅದು ಭೂಮಿಯ ಮೇಲೆ ಇರ್ತಾ ಇತ್ತು, ಹಾಗೂ ಅದರ ಒಂದು ದಾರ ಅಂದ್ರೆ ಹಗ್ಗ ಕಾಫಿನ ಒಳಗೆ ಇರ್ತಾ ಇತ್ತು. ಅಕಸ್ಮಾತ್ ಈ ಸತ್ತ ಡೆಡ್ ಬಾಡಿಯಲ್ಲಿ ಜೀವ ಬಂದ್ರೆ ಅವರು ಹಗ್ಗವನ್ನು ಎಳೆದು ಬೆಲ್ಲನ್ನು ಬಾರಿಸಿ ಹೊರಗಿದ್ದವರಿಗೆ ಗೊತ್ತು ಮಾಡಬಹುದು ಅಂತ. ಈಗ ನಾನು ನಿಮ್ಗೊಂದು ಪ್ರಶ್ನೆಗೆ ಹೇಳ್ತೀನಿ, ವಾಟ್ ಈಸ್ ಡೆತ್? ಸಾವು ಅಂದ್ರೆ ಏನು? ಹಾರ್ಟ್ ಬೀಟ್, ಉಸಿರು ಹಾಗೂ ಮೂವ್ಮೆಂಟ್ ನಿಂತರೆ ಇದು ಸಾವು ಅಂತ ಹೇಳಿದ್ರೆ, ಮೇಲೆ ನಾ ಹೇಳಿದ ಎಲ್ಲಾ ಕೇಸಲ್ಲಿ ಇವುಗಳು ನಿಂತಿತ್ತು. ಹಾಗಾದ್ರೆ ಬಾಡಿ ತಂಪಾಗಿ ಸ್ಟಿಫ್ ಅಂದ್ರೆ ಟೈಟ್ ಆದ್ರೆ ಅದು ಸಾವು ಅಂತ ಹೇಳಿದ್ರೆ ಅದರ ಎಕ್ಸಾಂಪಲ್ ಕೂಡ ಇದೆ. ಹಾಗಾದ್ರೆ ಸಾವು ಅಂದ್ರೆ ಏನು? ಮೆಡಿಕಲಿ ವಾಟ್ ಈಸ್ ಡೆತ್? ನೋಡೋಣ ನಿಮ್ಗೆ ಗೊತ್ತಿದೆಯಾ ಅಂತ ಕಮೆಂಟಲ್ಲಿ ಹೇಳಿ. ಈ ಸ್ಟೋರಿಯಲ್ಲಿ ನಾನು ರಿಸರ್ಚ್ ಮಾಡ್ತಿದ್ದಾಗ ನನ್ನ ತಲೆಯಲ್ಲೂ ಕೆಲವು ಪ್ರಶ್ನೆಗಳು ಬಂತು. ವಾಟ್ ಇಫ್ ಇವರ ಅಂತ್ಯ ಸಂಸ್ಕಾರ ಮಾಡುವಾಗ ಯಾರು ಈ ಮೂವ್ಮೆಂಟ್ ಅನ್ನು ನೋಟಿಸ್ ಮಾಡದೇ ಇದ್ದಿದ್ರೆ? ವಾಟ್ ಇಫ್ ನಮ್ಮ ಕುಟುಂಬದಲ್ಲಾಗಿರೋ ಸಾವಲ್ಲಿ ಇದೇ ಥರದ ಘಟನೆ ಆಗಿತ್ತು, ಆದರೆ ನಾವು ಅದನ್ನು ನೋಟಿಸ್ ಮಾಡಲಿಲ್ಲ. ಆಗಿನ ಕಾಲದಲ್ಲಿ ಈ ಸೈನ್ಸ್ ಹಾಗೂ ಮೆಡಿಕಲ್ ನಾಲೆಜ್ ಅಷ್ಟು ಇರಲಿಲ್ಲ, ಅದಕ್ಕಾಗಿ ಈ ಥರ ಘಟನೆ ನಡೀತಾ ಇತ್ತು ಅಂತ ಹೇಳಿದ್ರು. ನಮ್ಮ ಹತ್ರ ರೀಸೆಂಟ್ ಆಗಿರೋ ಎಕ್ಸಾಂಪಲ್ಸ್ ಇದೆ, ಅದಕ್ಕೇನು ಹೇಳ್ತೀರ? ಯಾಕೆ ಈ ಥರ ಆಗ್ತಾ ಇದೆ? ನಮಗೆ ನಿಜವಾಗ್ಲೂ ಜೀವಂತ, ಜೀವನ, ಜೀವ, ಆತ್ಮ ಅಂದರೆ ಏನು ಅಂತ ಗೊತ್ತಿದೆಯಾ? ಅಥವಾ ದೇರ್ ಇಸ್ ಮೋರ್ ಟು ಇಟ್? ಈ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು? ನಾನು ಇಷ್ಟೆಲ್ಲ ನಿಮಗೆ ಇನ್ಸಿಡೆಂಟ್ ಬಗ್ಗೆ ಹೇಳಿದಲ್ವಾ, ಅದರ ಹಿಂದಿನ ಸೈಂಟಿಫಿಕ್ ರೀಸನಿಂಗ್ ಏನೇನಿದೆ, ನಾವಿದನ್ನು ನಿಲ್ಲಿಸಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬಹುದು, ಬನ್ನಿ ಎಕ್ಸ್ಪ್ಲೋರ್ ಮಾಡೋದು. ಇವತ್ತಿನವರೆಗೆ ಮೆಡಿಕಲ್ ಸೈನ್ಸ್ಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ರೀಸನ್ ಕ್ಯಾಟಲಪ್ಸಿ. ಇದೊಂದು ನ್ಯೂರಲಾಜಿಕಲ್ ಕಂಡೀಷನ್. ಇದರಲ್ಲಿ ಬಾಡಿ ಸ್ಟಿಫ್ ಆಗುತ್ತೆ. ಸ್ಟಿಫ್ ಆಗಿದ್ರೆ ಖಡಕ್, ನಿಂತ ಜಾಗದಲ್ಲಿ ಅಲ್ಲೇ ಗಟ್ಟಿಯಾಗಿಬಿಡೋದು. ಇದಾದವರ ಬಾಡಿಯನ್ನು ನೀವು ನೋಡಿದರೆ ಸತ್ತಿರೋ ಶವ ಥರನೇ ಕಾಣಿಸುತ್ತೆ, ಏನು ಮೂವ್ಮೆಂಟ್ ಇಲ್ಲ. ಬ್ರೀತಿಂಗು ಎಷ್ಟು ಸ್ಲೋ ಆಗಿರುತ್ತೋ ಅಂದರೆ ಅನ್ನೋಟಿಸೇಬಲ್.
ಈವನ್ ಪಲ್ಸ್ ಕೂಡ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಇದನ್ನು ಮೆಡಿಕಲ್ ಒಳ್ಳೆ ಟೂಲ್ಸ್ ಅನ್ನು ಯೂಸ್ ಮಾಡಿ ಈಸಿಯಾಗಿ ಡಿಟೆಕ್ಟ್ ಮಾಡಬಹುದು. ಆದ್ರೆ ಹಳ್ಳಿಯಲ್ಲಿ ಇಂಥದ್ದು ಫೆಸಿಲಿಟೀಸ್ ಇಲ್ಲ. ಹಳ್ಳಿಯಲ್ಲಿ ಏನ್ ಮಾಡೋದಂದ್ರೆ ಪಲ್ಸ್ ಚೆಕ್ ಮಾಡ್ತಾರೆ, ಬ್ರೀತಿಂಗ್ ಚೆಕ್ ಮಾಡ್ತಾರೆ, ಹಾಗೂ ಅವರನ್ನು ಅಲುಗಾಡಿಸಿ ಎಬ್ಬಿಸೋಕೆ ಟ್ರೈ ಮಾಡ್ತಾರೆ. ಇದೇನು ಆಗಿಲ್ಲ ಅಂದ್ರೆ ಡೆಡ್ ಅಂತ ಹೇಳ್ತಾರೆ. ನಂಬರ್ 12 ಬರುತ್ತೆ ಹೈಪೋಥರ್ಮಿಯಾ. ಹೈಪೋಥರ್ಮಿಯಾದಲ್ಲಿ ಏನಾಗೋದಂದ್ರೆ ಬಾಡಿ ತಂಪಾಗ್ಬಿಡೋದು. ನಮ್ಮ ಬಾಡಿಯ ಟೆಂಪರೇಚರ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಟಚ್ ಮಾಡಿದ್ರೆ ಸತ್ತಿರೋ ಶವ ತರಾನೆ. ಹಾಗೂ ನೀವು ಅನ್ಕಾನ್ಶಿಯಸ್ ಆಗಿರ್ತೀರಾ. ಏನಾದ್ರೂ ಮೂವ್ಮೆಂಟ್ ಮಾಡೋಕೆ ಹೋದ್ರು ಏನು ರೆಸ್ಪಾನ್ಸ್ ಬರೋದಿಲ್ಲ. ಬಾಡಿ ಇಷ್ಟು ತಂಪಾಗಿದ್ರಿಂದ ಹಾರ್ಟ್ ಬೀಟ್ ಹಾಗೂ ಪಲ್ಸ್ ಎರಡೂ ಕಡಿಮೆ ಆಗಿರುತ್ತೆ. ನೀವು ನಾರ್ಮಲ್ ನೋಡಿದ್ರೆ ಉಸಿರಾಡೋದು ಗೊತ್ತೇ ಆಗೋದಿಲ್ಲ. ಪಲ್ಸ್ ನೀವು ಹೀಗೆ ಟಚ್ ಮಾಡಿದ್ರು ನಿಮ್ಗೆ ಅಷ್ಟೇನು ಗೊತ್ತಾಗೋದಿಲ್ಲ ಪಲ್ಸ್ ಇದೆಯಾ ಇಲ್ವಾ ಅಂತ. ಮೂರನೇದೇನಂದ್ರೆ ಕೋಮಾ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಯೂಸ್ ಆಗಿರೋ ವರ್ಡ್ ಇದು. ಕೋಮಾದಲ್ಲಿದ್ದಾರೆ ಅಂತ. ಇದರಲ್ಲೂ ಹಾಗೇನೆ ಡೆಡ್ ಪರ್ಸನ್ ತರ ಕಾಣಿಸುತ್ತೆ. ಬ್ರೀತಿಂಗ್ ಹಾಗೂ ನಿಮ್ಮ ಪಲ್ಸ್ ಸ್ಲೋ ಆಗಿಬಿಡುತ್ತೆ. 4ನೇದು ಕಾರ್ಡಿಯಾಕ್ ಅರೆಸ್ಟ್. ಇದು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಹೃದಯ ಬ್ಲಡ್ ಪಂಪ್ ಮಾಡೋದನ್ನು ಸಡನ್ ಆಗಿ ಸ್ಟಾಪ್ ಮಾಡಿಬಿಡುತ್ತೆ. ಇದರಿಂದ ನಮ್ಮ ವೈಟಲ್ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಆಗದೆ ನಮ್ ಡೆತ್ ಆಗಿಬಿಡುತ್ತೆ. ಆದ್ರೆ ಕೆಲವು ಕೇಸಸ್ ಅಲ್ಲಿ ಈ ಬಾಡಿ ಬ್ಯಾಕ್ ಟು ಲೈಫ್ ಬರೋ ಚಾನ್ಸಸ್ ಇರುತ್ತೆ. ಈವನ್ ಆಫ್ಟರ್ ಕ್ಲಿನಿಕಲ್ಲಿ ಡೆತ್ ಅಂತ ಡಿಕ್ಲೇರ್ ಮಾಡಿದ ನಂತರನು. 5ನೇದು ಡೆತ್ ಫೇನಿಂಗ್ ಅಂದ್ರೆ ಮಿಮಿಕಿಂಗ್ ಡೆತ್. ನಮ್ ಬಾಡಿ ತುಂಬಾ ಶಾಕ್ ಅಲ್ಲಿ ಬಂದ್ಬಿಟ್ರೆ ಸಡನ್ ಆಗಿ ಡೆತ್ ಅನ್ನು ಮಿಮಿಕ್ ಮಾಡಿಬಿಡುತ್ತೆ. ಇದೊಂದು ರೇರ್ ಕೇಸ್ ಆಗಿರುತ್ತೆ. ನಮ್ಮ ಮೇಲೆ ಎಕ್ಸ್ಟ್ರೀಮ್ ಪ್ರೆಷರ್ ಅಥವಾ ಸ್ಟ್ರೆಸ್ ಬಂದ್ರೆ ನಮ್ಮ ಬಾಡಿ ಈ ಸ್ಟೇಜ್ಗೆ ಎಂಟರ್ ಆಗುತ್ತೆ. ಇದು ಒಂದು ಸ್ಟೇಟ್ ಆಫ್ ಶಾಕ್ ಆಗಿರುತ್ತೆ. ಇದರಲ್ಲೂ ಪೇಷಂಟ್ ನ ಬಾಡಿ ಡೆಡ್ ಬಾಡಿ ತರ ಕಾಣಿಸುತ್ತೆ. ನೋ ಮೂವ್ಮೆಂಟ್, ಲೋ ಪಲ್ಸ್, ಈ ತರ. ಮೋಸ್ಟ್ ಆಫ್ ದ ಟೈಮ್ ಇಂಥ ಇನ್ಸಿಡೆಂಟ್ ಗಳಲ್ಲಿ ಇದೊಂದು ಅನ್ಯೂಶುವಲ್ ಮೆಡಿಕಲ್ ಕಂಡೀಷನ್ ಅಥವಾ ಕೆಲವೊಮ್ಮೆ ಡಾಕ್ಟರ್ಗಳಿಂದ ತಪ್ಪಾಗಿ ಪೇಷಂಟ್ ಡೆಡ್ ಅಂತ ಡಿಕ್ಲೇರ್ ಆಗಿರುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೋದು ನಮ್ಮವ್ರ ಜೊತೆ ಈ ತರ ಆಗದಂತೆ ತಡೆಯೋದಕ್ಕೆ? ನಾರ್ಮಲ್ ಆಗಿ ಹುಷಾರಿಲ್ಲದಾಗ, ಜ್ವರ, ಕೆಮ್ಮು ಅಥವಾ ಬೇರೆ ಏನಾದ್ರೂ ನಾರ್ಮಲ್ ಸಿಕ್ನೆಸ್ ಇದ್ದಾಗ ನಮ್ಮ ಊರಿನ ಡಾಕ್ಟರ್ ಹತ್ರ ಅಥವಾ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಬೋದು. ಆದ್ರೆ ಈ ತರದ ಘಟನೆ ಆದ್ರೆ ನಮ್ಮವರು ನಮ್ಮನ್ನು ಬಿಟ್ಟು ಸಡನ್ ಆಗಿ ಹೋದ್ರು ಅನ್ನೋ ಇಂಥದ್ದು ಘಟನೆ ಆದ್ರೆ ಒಮ್ಮೆ ಎಕ್ಸ್ಪರ್ಟ್ ಹತ್ರ ಕನ್ಸಲ್ಟ್ ಮಾಡಿ. ಒಂದು ಹಾಸ್ಪಿಟಲ್ ಅಲ್ಲಿ ಡೆಡ್ ಅಂತ ಡಿಕ್ಲೇರ್ ಆದ್ರೂ ಮತ್ತೊಂದು ಹಾಸ್ಪಿಟಲ್ ಅಲ್ಲಿ ರಿಕನ್ಫರ್ಮ್ ಮಾಡಿ, ಅಥವಾ ಬೇರೆ ಏನಾದ್ರೂ ಪ್ರೊಸೀಜರ್ ಹುಡುಕಿ ಮತ್ತೊಮ್ಮೆ ರಿಕನ್ಫರ್ಮ್ ಮಾಡೋದಕ್ಕೆ. ಅಂತ್ಯ ಸಂಸ್ಕಾರ ಮಾಡುವಾಗ ಸ್ವಲ್ಪ ಗಮನ ಹರಿಸಿ. ಏನಾದ್ರೂ ಮೂವ್ಮೆಂಟ್ಸ್ ಇದೆಯಾ, ಏನಾದ್ರೂ ಅನ್ಯೂಶುವಲ್ ಇದೆಯಾ, ನಿಮ್ಗೆ ಏನಾದ್ರೂ ಡೌಟ್ಸ್ ಆಗ್ತಾ ಇದೆಯಾ ಅಂತ. ಏನೋ ಸಣ್ಣ ಡೌಟ್ ಆದ್ರೂ ಡಾಕ್ಟರ್ಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ. ಮನೆಯಲ್ಲಿ ಅಜ್ಜ ಅಜ್ಜಿ ನಿದ್ರೆಯಲ್ಲೇ ಸತ್ತೋದ್ರು ಅಂತ ಡಿಕ್ಲೇರ್ ಮಾಡಬೇಡಿ. ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಹತ್ತಿರದ ಯಾವ್ದಾದ್ರು ಒಂದು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಹೋಗಿ ರೀಕನ್ಫರ್ಮ್ ಮಾಡ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಜನರಲ್ಲಿ ಇದರ ಬಗ್ಗೆ. ಅದನ್ನು ನೀವು ಈ ವಿಡಿಯೋ ಶೇರ್ ಮಾಡೋ ಮೂಲಕ ಮಾಡ್ಕೋಬಹುದು. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಅವರ ಮೇಲೆ ನಿಮ್ಗೆ ಕೇರ್ ಇದ್ರೆ ಅವರಿಗೆ ವಿಷಯ ತಿಳಿಸಿ. ದೇವರು ಈ ತರ ಯಾರ ಜೊತೆ ಮಾಡುದು ಬೇಡ, ಆದ್ರೆ ಎಲ್ಲರಿಗೂ ಗೊತ್ತಿರ್ಲಿ ನನ್ನ ಜೊತೆ ಈ ತರ ಏನಾದ್ರು ಆದ್ರೆ, ಅಥವಾ ನಮ್ಮ ಇಷ್ಟದವ್ರ ಜೊತೆ, ನಮ್ಮ ಕುಟುಂಬದವ್ರ ಜೊತೆ, ನಮ್ಮ ಫ್ರೆಂಡ್ಸ್ ಜೊತೆ ಈ ತರ ಏನಾದ್ರು ಆದ್ರೆ ಏನ್ ಮಾಡಬಹುದು, ಏನ್ ಮಾಡಬೇಕು ಅನ್ನೋದು ಗೊತ್ತಿರಲಿ ಜನರಿಗೆ. ಇವತ್ತಿನ ವಿಡಿಯೋ ಅಲ್ಲಿ ಇಷ್ಟೇ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ವಿಡಿಯೋ ಚೆನ್ನಾಗಿದ್ರು ಚೆನ್ನಾಗಿ ಇಲ್ದಿದ್ರು ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ. ಇಷ್ಟು ಹೇಳಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ.